ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ನಂದು ಇದು ನೋಡಿ, ತಮ್ನೇಲ್ ನೋಡಿ. ಸೊ ಏನು ಅಂದರೆ, ಮೈ ಗೋಲ್ಡ್ ಜ್ಯುವೆಲ್ರಿದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು. ಏನು ಅಂದರೆ, ನನ್ನ ಒಂದು ಚಾನಲ್ಲು ಮಾನಿಟೈಸ್ ಆಗಿದೆ, ಓಕೆನಾ ಫ್ರೆಂಡ್ಸ್? ಬಿಕಾಸ್ ಆಫ್ ಯು, ನಿಮ್ಮ ಒಂದು ಸಪೋರ್ಟು ಮತ್ತು ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಚಾನಲ್ ಮಾನಿಟೈಸ್ ಆಗೋದಕ್ಕೆ ಸಾಧ್ಯ ಆಯಿತು. ಬಿಕಾಸ್ ನೀವು ನನ್ನ ವೀಡಿಯೋಸ್ ನೋಡೋದಕ್ಕೆ ಅಲ್ವಾ ನಮಗೂ ಒಂದು ಚಾನಲ್ ಬೆಳೆಯೋದಕ್ಕೆ ಕಾರಣ. ಸೊ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ಬಿಕಾಸ್ ನನ್ನ ಒಂದು ಚಾನಲ್ನಲ್ಲಿ ಮ್ಯಾನಿಫೆಸ್ಟೇಷನ್ದು ಇರುತ್ತೆ, ವಾಸ್ತು ಟಿಪ್ಸ್ ಇರುತ್ತೆ, ಪ್ಲಸ್ ಗೋಲ್ಡ್ದು ಇರೋದ್ರಿಂದ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಕಂಟೆಂಟನ್ನೇ ನನ್ನ ವೀಡಿಯೋದಲ್ಲಿ ಕೊಡೋದು ನಾನು ನನ್ನ ವ್ಲಾಗ್ಸ್ನಲ್ಲಿ. ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಇದೇ ಥರ ನನಗೆ ಮುಂದೇನೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ನನ್ನ ಒಂದು ಜ್ಯುವೆಲ್ರಿ ಇಡೋ ಜಾಗದಲ್ಲಿ, ಅಂದರೆ ಅಲ್ಮೇರಾದಲ್ಲಿ ನಾನೇನು ಜ್ಯುವೆಲ್ರಿ ಇಡ್ತೀನೋ, ಅಂದರೆ ಕೆಲವೆಲ್ಲ ಲಾಕರಲ್ಲಿ ಇಟ್ಬಿಡ್ತೀವಿ, ಬಟ್ ಸಣ್ಣ ಪುಟ್ಟದ್ದು ಏನು ನಾವು ಇಡ್ತೀವೋ, ಸೊ ಅದನ್ನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಈ ಥರ ಒಂದು ಕೆಂಪು ಗಂಟನ್ನ ಇಡ್ತೀನಿ ಫ್ರೆಂಡ್ಸ್. ಬಿಕಾಸ್ ಇದು ನಿಮಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇರೋದು. ಸೊ ಯಾಕೆ ಅಂದರೆ, ಇದು ಮಾರ್ವಾಡೀಸ್ದು ಸೀಕ್ರೆಟು. ಬಿಕಾಸ್ ನಾನು ಚಿಕ್ಕವಳಿರುವಾಗಿಂದನೂ ಮಾರ್ವಾಡೀಸ್ ಜೊತೆನೇ ಬೆಳೆದಿರೋದು. ನಮ್ಮ ಅಕ್ಕ ಪಕ್ಕ ಮನೆಗಳೆಲ್ಲ ಮಾರ್ವಾಡೀಸ್ದೇ ಇದ್ದಿದ್ದು ನಾವು ಮೈಸೂರಲ್ಲಿದ್ದಾಗ. ಸೊ ಅಲ್ಲಿ ಅವರು ಮಾಡ್ತಾ ಇದ್ದಿದ್ದೆಲ್ಲ ರೀತಿ ನೀತಿಗಳನ್ನ ನೋಡಿಕೊಂಡು ಬೆಳೆದಿರೋದಲ್ವ. ಸೊ ನಮಗೆ ಗೊತ್ತು ಅವರು ಹೇಗೆ ಈ ಥರ ಎಲ್ಲ ಮಾಡಿ ಒಂದು ಕೆಂಪು ಗಂಟನ್ನ ಮಾಡಿ ಅಲ್ಮೇರಾದಲ್ಲಿ ಇಟ್ಟರೆ ಏನು ಗೊತ್ತಾ, ನಮಗೆ ಒಂದು ಮನಿ ಫ್ಲೋ ಚೆನ್ನಾಗಾಗುತ್ತೆ, ದುಡ್ಡು ಇನ್ಕ್ರೀಸ್ ಆಗುತ್ತೆ. ಸೊ ಚಿನ್ನ ಬೆಳ್ಳಿ ಅವ್ರದ್ದು ಅದೇ ಬಿಸ್ನೆಸ್ ಇರುತ್ತಲ್ವ, ಮಾರ್ವಾಡೀಸ್ದು ಗೋಲ್ಡ್ ಶಾಪ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಗೋಲ್ಡ್ ಶಾಪ್ಸ್ ಇಟ್ಟಿರೋರೇ ಇದ್ದರು. ಸೊ ಆಂಟಿ ಇದ್ದಿರೋ ಅವ್ರ ಮಕ್ಕಳೆಲ್ಲ ನಮಗೆ ಫ್ರೆಂಡ್ಸ್ ಆಗಿದ್ದರು. ಸೊ ಅವ್ರು ಹೇಳಿರೋ ವಿಷಯನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಸೊ ಇದ್ರ ಬಗ್ಗೆ ನಾನೊಂದು ವಿಡಿಯೋನೂ ಮಾಡಿದ್ದೀನಿ, ಕೆಂಪು ಗಂಟಿನ ರಹಸ್ಯ ಅಂತಲ್ಲ, ಜಸ್ಟ್ ಒಂದು ಕೆಂಪು ಗಂಟು ಅಂತ ಏನೋ ಒಂದು ತೋರಿಸಿದ್ದೀನಿ. ಸೊ ಅಕಸ್ಮಾತ್ ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ನಾನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಈ ಥರ ಒಂದು ಕೆಂಪು ಗಂಟು ಮಾಡಿಟ್ಟಿರ್ತೀನಿ. ಸೊ ಬನ್ನಿ ಇವಾಗ ನಾನು ಇದೆಲ್ಲ ತೋರಿಸ್ತೀನಿ, ಒಡವೆಗಳದ್ದು ನಂದು, ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸರ ಇದೆ. ಸೊ ಇದು ಮುತ್ತಿಂದು ಸರ ಬರುತ್ತೆ. ನಾನು ಹಾಕೊಂಡು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಈ ಥರ ಬರುತ್ತೆ. ಅಂದರೆ ಇದು ಬ್ಲ್ಯಾಕ್ ಮೆಟಲಲ್ಲಿ, ಇವಾಗೆಲ್ಲ ನಕ್ಷಿ ಪ್ಯಾಟ್ರನಲ್ಲಿ ನಿಮಗೆ ರೆಡ್ ಪಾಲಿಶು ಮತ್ತು ಬ್ಲ್ಯಾಕ್ ಫಿನಿಶಿಂಗು ಆ್ಯಂಟಿಕ್ ಅಂತಾರೆ ನೋಡಿ. ಸೊ ಇದು ಆ್ಯಂಟಿಕಲ್ಲಿ ಮಾಡಿಸಿರೋದು ನಾನು. ಸೊ ಅದಕ್ಕೆ ಈ ಥರ ಡಲ್ಲಾಗಿ ಕಾಣುತ್ತೆ. ಸೊ ಇದೆಲ್ಲ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಎಷ್ಟು ಅಂದರೆ ಫ್ರೆಂಡ್ಸ್, 1 ಗ್ರಾಮ್ದು ಬರುತ್ತೆ, 1.5 ಗ್ರಾಮು ಬರುತ್ತೆ. ಬಟ್ ನಂದಿದು 1 ಗ್ರಾಮಲ್ಲಿ ನಾನು ಮಾಡಿಸ್ಕೊಂಡಿರೋದು, ಓಕೆನಾ? ಸೊ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ. ಸೊ ನೋಡಿ 1 ಗ್ರಾಮಲ್ಲಿ ಕಪ್ಪುಗೆ ಬರೋದು ಇದು, ಯಾಕೆಂದರೆ ಇದು ಆ್ಯಂಟಿಕ್ ಫಿನಿಶಿಂಗ್ನಲ್ಲಿರುತ್ತೆ. ಕೆಳಗಡೆ ಎಲ್ಲ ನಾನು ಬೀಡ್ಸ್ ಈ ಥರ ರೆಡ್ ಮತ್ತು ಗ್ರೀನ್ ಇರೋದ್ರಿಂದ, ಒಂದು ನಿಮಿಷ ಇರಿ, ಅದೇನೋ ಸಿಕ್ಕಾಕೊಂಬಿಟ್ಟಿದೆ. ಇವಾಗ ಸರಿ ಆಯಿತು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ರೆಡ್ಡು ಮತ್ತು ಇದು ಮರೂನ್ ಕಲರ್ ಮತ್ತು ಗ್ರೀನ್ ಇರೋದ್ರಿಂದ ನಮ್ಮದು ಎಲ್ಲ ಒಂದು ಡ್ರೆಸ್ಗಳಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಡಿಸೈನ್ ಬೇಕು ಅಂದರೆ ನೋಡಿ ಈ ಥರ ಇರುತ್ತೆ. ಇವಾಗೆಲ್ಲ ನಿಮಗೂ ಸಿಗುತ್ತೆ ಇದು, ಆಲ್ಮೋಸ್ಟ್ ಈ ಥರ ಎಲ್ಲ ಪ್ಯಾಟರ್ನ್ ಸೇಮ್ ಥರನೇ ಸಿಗುತ್ತಲ್ವ. ಲಕ್ಷ್ಮೀದು ಪೆಂಡೆಂಟ್ ಒಂದು ಕೆಳಗಡೆ ಈ ಥರ ಬೀಡ್ಸು ಬಂದಿದೆ, ಓಕೆನಾ? ಸೊ ಈ ಥರ ಬೀಡ್ಸಲ್ಲಿದೆ. ಸೊ ಇದು ಎಷ್ಟಿದೆ ಅಂದರೆ, ಇದೆಲ್ಲ 1 ಗ್ರಾಮ್ ಬರುತ್ತೆ ನಿಮಗೆ. ಸೊ ಇಲ್ಲಿ ಒಂದು 4 ಗ್ರಾಮ್ಸ್ ಥರ ಬರುತ್ತೆ. ಸೊ ನಾನು ಏನು ಮಾಡಿದ್ದೆ ಗೊತ್ತಾ ಫ್ರೆಂಡ್ಸ್, ಫಸ್ಟೇ ನಾನು ಗುಂಡುಗಳನ್ನ ನಾನು ನಿಮಗೆ ನಂದು ವೀಡಿಯೋಸಲ್ಲೂ ಹೇಳ್ಕೊಂಬಂದಿರೋದೇ ಅದು. ಬಿಕಾಸ್ ನಮಗೆ ಒಂದೇ ಸಲ ಎಲ್ಲನೂ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ನಾನೇನು ಅಂದರೆ, ನಿಮ್ಗೆ ಗೊತ್ತಲ್ಲ ನಂದು ಗೋಲ್ಡ್ ಸ್ಕೀಮ್ಸ್ದು ಅದೆಲ್ಲ ನಾನು ಸುಮಾರು ವರ್ಷದಿಂದ, ಒಂದು 10-12 ವರ್ಷದಿಂದ ನಾನು ಮಾಡ್ಕೊಂಬಂದಿರೋದು ಗೋಲ್ಡ್ ಸ್ಕೀಮ್ಸ್ದೆಲ್ಲ. ಇನ್ನು ಮಿಕ್ಕಿದ್ದು ಅದಕ್ಕಿಂತ ಮುಂಚೆನೂ ನಾನು ಗೋಲ್ಡನ್ನ ಪರ್ಚೇಸ್ ಮಾಡಿ ತೊಗೋತಾ ಇದ್ದೆ, ಅಂದರೆ ದುಡ್ಡು ಕೂಡಿ ಇಟ್ಬಿಟ್ಟು ನಾನು ತೊಗೋತಾ ಇದ್ದೆ. ನಂಗೆ ಮದುವೆಗೆ ಮುಂಚೆಯಿಂದನೂ ನನಗೆ ಹ್ಯಾಬಿಟ್ ಇದೆ ಅದು. ಬಿಕಾಸ್ ನಾನು ಫಸ್ಟಿಂದ ನಾನು ಹೇಳಿದ್ನಲ್ಲ, ನಾನು ಚಿನ್ನ ತಗೊಳ್ಳೋದಕ್ಕೆ ಏನು ಕಾರಣ ಅಂತ ರಿವೀಲ್ ಮಾಡಿದ್ದೀನಿ ನೋಡಿ, ಆ ವಿಡಿಯೋದಲ್ಲಿ ಚೆಕ್ ಮಾಡಿ, ಫುಲ್ ಡೀಟೇಲಾಗಿ ಹೇಳಿದ್ದೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕೆ ನನಗೆ ಚಿನ್ನದಷ್ಟು ಕ್ರೇಜ್ ಬಂತು ಅಂತ. ಆ ಒಂದು ವಿಡಿಯೋದಲ್ಲಿದೆ, ಯಾರೆಲ್ಲ ನೋಡಿಲ್ಲ ಅಂದರೆ ಆ ವಿಡಿಯೋ ಚೆಕ್ ಮಾಡಿ, ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಸೊ ಇದು ಎಷ್ಟು ಅಂದರೆ, ಒಂದು 4 ಗ್ರಾಮು. 4 ಗ್ರಾಮ್ ಅಂದರೆ ಈ ಕಡೆ 4, ಈ ಕಡೆ 4. ಬಿಕಾಸ್ ನೋಡಿ 1 2 3 4, ಇಲ್ಲೂ ಅಷ್ಟೇ 1 2 3 4. ಸೊ ಟೋಟಲ್ಲು 8 ಗುಂಡುಗಳು ಬರುತ್ತೆ, ಓಕೆನಾ?
ಸೊ 8 ಗುಂಡುಗಳು ಬಂದಿರೋದ್ರಿಂದ 8 ಗ್ರಾಮಲ್ಲಿದೆ. ಸೊ ಈ ಪೆಂಡೆಂಟು ಒಂದು ಸ್ವಲ್ಪ ತೂಕ ಬರುತ್ತೆ ನಿಮಗೆ, ಅಂದರೆ ವೇಟ್ ಇದೆ, ಜಾಸ್ತಿ ಗಟ್ಟಿ ಥರ ನೋಡಿ, ಜಾಸ್ತಿ ಗಟ್ಟಿ ಥರ ಬರುತ್ತೆ ಇದು. ಸೊ ಇದು ಎಷ್ಟಿದೆ ಅಂದರೆ ಈ ಒಂದು ಪೆಂಡೆಂಟು ಒಂದು 16 ಗ್ರಾಮಲ್ಲಿ ಬರುತ್ತೆ. ಓಕೆನಾ? ಸೊ 16 ಗ್ರಾಮಲ್ಲಿದೆ. ಇದು ವೇರ್ ಮಾಡಿ ತೋರಿಸ್ತೀನಿ ಈಗ ಹೆಂಗೆ ಕಾಣುತ್ತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಪೆಂಡೆಂಟ್, ನೋಡಿ ಈ ಥರ ಇದೆ. ಸೊ ಇದು ಬ್ಲ್ಯಾಕ್ ಫಿನಿಶಿಂಗ್ನಲ್ಲಿ ಬರುತ್ತೆ. ಓಕೆನಾ? ಸೊ ಈ ಥರ ಬರುತ್ತೆ. ನಾನೇನು ಮಾಡಿದೆ ಅಂದರೆ ಗುಂಡುಗಳದ್ದು ನಾವು ಒಂದೇ ಸಲ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ನಂದು ಪ್ಲ್ಯಾನ್ ಏನು ಮಾಡಿದೆ ಅಂದರೆ, ನಾನು ನಿಮಗೂ ಹೇಳ್ತಾ ಇರೋದು, ಯಾಕೆಂದರೆ ನೀವು ಇವಾಗೆಲ್ಲ ನೋಡಿ ಇದೇ ಥರ ಟ್ರೆಂಡಿಂಗಲ್ಲಿರೋದು ನಾನು ಹೇಳ್ತಾ ಇರೋದು. ಇವಾಗೆಲ್ಲ ಬೀಡ್ಸ್ದು ಸರಗಳೇ ಜಾಸ್ತಿ ಎಲ್ಲರೂ ವೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ ಫ್ರೆಂಡ್ಸ್, ಇವಾಗ ನಾವು ತುಂಬ ಹೆವಿ ಹಾಕ್ಕೊಂಡು ಹೋದರೆ ಏನೋ ಒಂಥರ ನಮಗೆ ಯಾವಾಗ ತೆಗಿತೀವಪ್ಪ ಫಂಕ್ಷನ್ಗೆ ಹೋದಾಗ, ನಾನು ಹೇಳೋದು ಫಂಕ್ಷನ್ಗೆ ಹೋದಾಗೂ ಅಷ್ಟೇ ಏನೋ ಒಂಥರ ನಮಗೆ ಕಂಫರ್ಟಬಲ್ ಆಗೇ ಇರಲ್ಲ. ಸೊ ಅದ್ರ ಬದಲು ಈ ಥರ ಬೀಡ್ಸ್ದು ನಾವು ತೊಗೊಂಡಾಗ ಏನು ಗೊತ್ತಾ, ಒಂಥರ ರಿಚ್ ಲುಕ್ ಕೊಡುತ್ತೆ, ಒಂಥರ ಟ್ರೆಂಡಿಯಾಗೂ ಕಾಣಿಸ್ತೀವಿ, ಪ್ರಿಟಿಯಾಗೂ ಕಾಣಿಸ್ತೀವಿ. ಸೊ ಆಮೇಲೆ ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ಪರ್ಲ್ ಅಂದರೆ ತುಂಬ ಇದು. ನಂದು ಪರ್ಲ್ ಯಾಕೆ ನಾನು ಚೂಸ್ ಮಾಡಿದೆ ಅಂದರೆ, ನಂದು ಜಾತಕ ಅಂದರೆ ನಂದು ಒಂದು ರಾಶಿನಲ್ಲಿ ಪರ್ಲ್ ಆಗುತ್ತೆ, ನನಗೆ ಹವಳ ಅಂದರೆ ಕೋರಲ್ ಆಗುತ್ತೆ ಮತ್ತು ಡೈಮಂಡ್ ಆಗುತ್ತೆ. ಸೊ ದಟ್ ನಾನು ಡೈಮಂಡ್ದೇ ಇದು ಪೆಂಡೆಂಟ್ ಇದೆಯಲ್ಲ, ಇದು ಡೈಮಂಡ್ದೇ ನಾನು ವೇರ್ ಮಾಡಿರೋದು. ಬಿಕಾಸ್ ನನ್ನ ಒಂದು ರಾಶಿಗೆ ಅದು ಸೂಟ್ ಆಗುತ್ತೆ ಅಂದ್ಬಿಟ್ಟು ಡೈಮಂಡ್ ವೇರ್ ಮಾಡಿರೋದು. ಸೊ ಈ ಥರ ಫ್ರೆಂಡ್ಸ್. ಓಕೆನಾ? ಸೊ ನೋಡಿ ಕೆಳಗೆಲ್ಲ ಗ್ರೀನು ಮರೂನ್ ಬಂದಿರೋದ್ರಿಂದ ಅವಾಗೇನು ಗೊತ್ತಾ, ಫಂಕ್ಷನ್ಸ್ಗೆ ಏನಾರ ಹೋಗಬೇಕು ಅಂದಾಗ ನಾವು ಆರಾಮಾಗಿ ಅದನ್ನು ವೇರ್ ಮಾಡಿ ಹೊರಟೋಗ್ಬೋದು. ಸೊ ಆ ಥರ. ಓಕೆನಾ? ಸೊ ನೋಡಿ ಈ ಥರ ಇರುತ್ತೆ ಪೆಂಡೆಂಟು, ತೂಕ ಇದೆ. ಅದಕ್ಕೇ ನಾನು ಏನು ಮಾಡಿದೆ ಅಂದರೆ, ಒಂದೊಂದು ಸಲನೂ ಒಂದು ಸಲ ಏನು ಮಾಡಿದೆ ಅಂದರೆ, ಚೀಟಿ ಹಾಕ್ಬಿಟ್ಟು, ನಾನು ಹೇಳೋದು ಕೇಳಿಸ್ಕೊಳ್ಳಿ, ಚೀಟಿ ಹಾಕ್ಬಿಟ್ಟು ಗುಂಡುಗಳನ್ನ ತೆಗೆದಿಟ್ಕೊಂಡೆ. ಒಂದೊಂದೇ ಗ್ರಾಮು ಗುಂಡುಗಳನ್ನ ತೆಗೆದಿಟ್ಕೊಳ್ಳೋದು. ಓಕೆನಾ? ಸೊ ಒಂದು ಚೀಟಿ, ಯಾಕೆಂದರೆ ಬರ್ಡನ್ ಆಗಬಾರ್ದು ನಿಮಗೆ. ನಾನು ಅದಕ್ಕೆ ಹೇಳೋದು, ಪ್ರತಿಯೊಬ್ರಿಗೂ ಯೂಸ್ಫುಲ್ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು ಇದು. ಯಾಕೆಂದರೆ ಎಲ್ಲರಿಗೂ ಆಸೆ ಇರುತ್ತಲ್ವ ಏನಾರ ಒಂದು ಗೋಲ್ಡ್ದು ತೊಗೋಬೇಕು ಅಂತ. ಸೊ ನೀವು ಒಂದೇ ಸಲ ತೊಗೋಬೇಕು ಅಂದರೆ, ಈಗ ಯಾರ ನಿಮಗೆ ತೋರಿಸ್ತಾರೆ ಅಂದ್ಕೊಳ್ಳಿ, ನಾನು ಇದು ತೊಗೊಂಡೆ ಈ ಒಡವೆ ಅಂತ. ಸೊ ಅವಾಗ ನಿಮಗೆ ತಕ್ಷಣ ಒಂಥರ ಅನಿಸುತ್ತೆ, ಅಂದರೆ ನಮ್ಮ ಹತ್ರ ಅಷ್ಟೊಂದು ಅಮೌಂಟು ಇಲ್ವಲ್ಲಪ್ಪ, ಹೆಂಗೆ ತೊಗೊಳೋದು ಅಂತ. ಸೊ ಅದಕ್ಕೆ ಎಲ್ಲರಿಗೂ ಈಸಿ ಮೆಥಡ್ ಏನು ಅಂದರೆ, ಒಂದು ಚೀಟಿ ಹಾಕಿ 1 ಗ್ರಾಮು ಗೋಲ್ಡನ್ನು ತೆಗೆದಿಟ್ಕೊಳ್ಳಿ. ನಾನು ಹೇಳೋದು ನಾನು ಇದು ಯಾವಾಗ ಎಷ್ಟು ಥರ ಮಾಡಿದ್ದೀನಿ ಅಂದರೆ, 100 ರುಪೀಸ್ ಚೀಟಿಯಿಂದನೂ ಸ್ಟಾರ್ಟ್ ಮಾಡಿರೋದು. ಫಸ್ಟ್ 100 ಹಾಕೊಂಬಂದೆ, ಆಮೇಲೆ 500 ರುಪೀಸ್ದು, ಆಮೇಲೆ 1000, 2000, 5000ವರ್ಗೂ ಆ ಥರ. ಸೊ ನಮ್ಮ ಒಂದು ಅನುಕೂಲ. ಸೊ ಆ ಥರ ಅದನ್ನೇ ಹೇಳಿದ್ದು. ನೀವು 1 ಗ್ರಾಮ್ ಅಂದರೆ ಇವಾಗ ಎಷ್ಟಾಗಿದೆ ಗೊತ್ತಾ ಫ್ರೆಂಡ್ಸ್, 10,000 ಅಬೋವ್ ಆಗೋಗಿದೆ. 10,145 ರೂಪಾಯಿ ಆಗಿದೆ ಇವತ್ತಿನ ರೇಟಲ್ಲಿ ನೋಡಿ ಬೇಕಾರೆ. ಸೊ ಅದಕ್ಕೆ ಹೇಳೋದು, ದಿನೇ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅಲ್ವಾ. ಸೊ ಅದಕ್ಕೇ ಏನು ಮಾಡಿ ಅಂದರೆ, ಒಂದೊಂದೇ ಇದು ತೆಗೆದಿಟ್ಕೊಳ್ಳಿ, ಒಂದೊಂದೇ ಗ್ರಾಮು ಚಿನ್ನನ ನೀವು ತೆಗೆದಿಟ್ಕೋಬೋದು. ಓಕೆನಾ? ಸೊ ಅವಾಗ ಏನು ಅಂದರೆ, ಒಂದೊಂದೇ ಗ್ರಾಮ್ ನಾವು ಚಿನ್ನನ ತೆಗೆದಿಟ್ಕೊಂಡ್ರೆ ನಮಗೂ ಅಷ್ಟು ಬರ್ಡನ್ ಆಗಲ್ಲ. ಸೊ ನೀವೇನು ಮಾಡ್ಬೋದು ಅಂದರೆ, ಒಂದು 100 ರುಪೀಸ್ ಥರ ಹಾಕೊಂಬಂದರೆ ನಿಮಗೆ ಎಷ್ಟಾಗಿರುತ್ತೆ, ಇವಾಗೇನು ಒಂದು 15 ತಿಂಗಳು ಅಂದ್ಕೊಳ್ಳಿ. ಸೊ 15 ತಿಂಗಳು ನೀವು 100 ರುಪೀಸ್ ಬೇಡ, ಒಂದು 500 ರೂಪಾಯಿದು ಹಾಕೊಂಬನ್ನಿ. ಸೊ 500 ರೂಪಾಯಿದು ಹಾಕೊಂಡ್ರು ನಿಮಗೆ ಒಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಆಗಿರುತ್ತೆ, ಅದರಲ್ಲಿ ಒಂದು 6,000 ಥರ ಆಗಿರುತ್ತೆ ಅಂದ್ಕೊಳ್ಳಿ. ಸೊ 15 ತಿಂಗಳು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಪ್ಲಸ್ ಅವರು ಒಂದು 1,000 ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ. ಟೋಟಲ್ ಒಂದು 16,000ನೇ ಅಂತಲೇ ಅಂದ್ಕೊಳ್ಳಿ, 16,000ದೊಳಗೆ ಅಂತ. ಸೊ 16,000, 16 ಅಲ್ಲ, ಅದರಲ್ಲಿ ಅರ್ಧ ಅಂದರೆ ಒಂದು 6,500 ಇಂದ 7,000ವರೆಗೂ ನಿಮಗೆ ಕಲೆಕ್ಟ್ ಆಗಿರುತ್ತೆ ಮನಿ. ಸೊ 1 ಗ್ರಾಮ್ಗೆ ಎಷ್ಟಿದೆ ಇವಾಗ, 10,500 ಪ್ಲಸ್ ಅವರು 1 ಗ್ರಾಮ್ಗೆ ಹೆಂಗೆ ಹಾಕೊತಾರೆ ಅಂದರೆ, ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ 11,500 ಥರ ಹಾಕೋದು. ಓಕೆನಾ? ನೀವು ಅನ್ಕೋಬೋದು ಮೇಕಿಂಗ್ ಚಾರ್ಜ್ ಇಲ್ಲ ಅಂತ ಕೆಲವು ಕಡೆ ಹಾಕ್ತಾರೆ. ನಾನು ಎಲ್ಲ ಕಡೆ ಶೂಟ್ ಮಾಡ್ತಾ ಇರ್ತೀನಿ, ನಂದು ಜಿವಿಲ್ರಿದೆ ತಾನೇ ಬ್ಲಾಗ್ಸ್ ನಂದು. ಸೊ ನಾನು ಎಲ್ಲ ಕಡೆ ಹೋಗಿ ಚೆಕ್ ಮಾಡಿದ್ದೀನಿ, ಮೇಕಿಂಗ್ ಚಾರ್ಜ್ ಇಲ್ಲ ಅಂತ ಹೇಳಿರ್ತಾರಲ್ವ. ಸೊ ಹೆಂಗಾರ ಮಾಡಿ ವೇಸ್ಟೇಜೆಲ್ಲ ಅವ್ರು ಒಂಚೂರು ಹಾಕಿರ್ತಾರೆ. ಸೊ ಆ ಥರ ಮೇಕಿಂಗ್ ಚಾರ್ಜ್ ಇಲ್ಲ ಅಂದ್ರೂ, ಮೇಕಿಂಗ್ ಚಾರ್ಜ್ ಎಲ್ಲ ಎಷ್ಟು ಗೊತ್ತಾ ಫ್ರೆಂಡ್ಸ್, ಎಲ್ಲ ಕಡೆನೂ 445 ರುಪೀಸ್. ನಾನಿವಾಗ ಭವಾನಿ ಜ್ಯುವೆಲರ್ಸ್ ಹತ್ರನೂ ಮಾಡ್ತೀನಲ್ವಾ. ಸೊ ಅಲ್ಲಿ 1 ಗ್ರಾಮ್ಗೆ ಮೇಕಿಂಗ್ ಚಾರ್ಜೇ 445 ರುಪೀಸು. ಅವರು ಒಂದು ಸ್ವಲ್ಪ ಕಡಿಮೆ ಮಾಡೋರು ಹಬ್ಬ ಅಂದರೂ ಒಂದು 350 ರುಪೀಸ್ ಥರ ಮಾಡ್ಬೋದು. ಸೊ ಏನು ಮಾಡ್ತಾರೆ ಅಂದರೆ, ವೇಸ್ಟೇಜೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಅವಾಗ ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಮೇಕಿಂಗ್ ಚಾರ್ಜೇ ಇಲ್ಲ ಅಂತಾರೆ. ಸೊ ಅದರಲ್ಲಿ ಟೆಂಪ್ಟ್ ಆಗ್ತೀವಿ, ಬಟ್ ವೇಸ್ಟೇಜಲ್ಲಿ ಅವ್ರು ಎಷ್ಟು ಹಿಡಿಬೇಕೋ ಅದನ್ನು ಹಿಡ್ದೇ ಹಿಡಿತಾರೆ. ಸೊ ನಾನು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೇ ನೋಡಿದ್ದೀನಿ.
ಸೊ ಅದಕ್ಕೆ ಹೇಳ್ತಿರೋದು ಈ ಥರ ಗೋಲ್ಡ್ದು ಸ್ಕೀಮ್ಸ್ ಹಾಕೊಳ್ಳಿ. ಅವಾಗ ಏನು ಗೊತ್ತಾ ಫ್ರೆಂಡ್ಸ್, ಏನಾರ ಒಂದು ಇನ್ವೆಸ್ಟ್ ಮಾಡಿರ್ತೀರಿ. ಇವಾಗ ಒಂದು ಯಾವ್ದಾರ ಒಂದು ಹೋಟೆಲ್ಗೆ ಹೋಗಿ ನಾವು ತಿನ್ಬಿಡ್ತೀವಿ ಅಲ್ವಾ, ಅಂದರೆ ಏನಾರ ಖರ್ಚಾಗಿರುತ್ತೆ. ಸೊ ಅದನ್ನು ನಾವು ಲೆಕ್ಕಕ್ಕೇ ಇಡಲ್ಲ. ನಾವು ಅಷ್ಟೊಂದು ಹೋಗಿ ತಿಂದಿದ್ದೀವಿ, ಖರ್ಚು ಮಾಡಿದ್ದೀವಿ ಅಂತ. ಸೊ ನಾನು ಹೇಳಿದ್ನಲ್ಲ, ನಂದು ವ್ಲಾಗ್ಸಲ್ಲಿ ಚೆಕ್ ಮಾಡಿ, ಗೋಲ್ಕಾದಲ್ಲೆಲ್ಲ ಇಟ್ಕೊಂಬನ್ನಿ, ಕಲೆಕ್ಟ್ ಮಾಡ್ಕೊಂಬನ್ನಿ, ಅವಾಗ ಒಂದು ಸ್ವಲ್ಪ ಮನಿ ಸೇವ್ ಆಗುತ್ತೆ. ಸೊ ಆ ಥರ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಹಾಗೆ ಮಾತಾಡ್ಕೊಡೋದ್ರೆ ಫುಲ್ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಆಮೇಲೆ ನೀವೆಲ್ಲ ಸ್ಕಿಪ್ ಮಾಡಿ ನೋಡ್ತೀರಾ, ಸರಿಯಾಗಿ ನೋಡಲ್ಲ. ಓಕೆನಾ? ಸೊ ಇವಾಗ ನೋಡಿ, ನಂದು ರೂಬಿ ಇದು ತೋರಿಸ್ತಾ ಇದ್ದೀನಿ. ಇದು ಯಾವುದೋ ಶೋರೂಮಲ್ಲೇ ತೊಗೊಂಡಿರೋದು ನಾನು. ಕಲ್ಯಾಣ್ ಜ್ಯುವೆಲರ್ಸು, ಭೀಮಾ, ಇಲ್ಲ ಇದು ಮಲಬಾರ್ ಗೋಲ್ಡ್, ಮಲಬಾರ್ ಅಲ್ಲ, ಕಲ್ಯಾಣು ಇಲ್ಲ ಜಾಯಲುಕಾಸ್ ಅಂತದ್ರಲ್ಲಿ ತೊಗೊಂಡಿರೋದು ನಾನು. ಸೊ ನೋಡಿ, ಆ ಥರ ಇದೆ ಇದು. ಸೊ ಏನು ಅಂದರೆ ಎಲ್ಲ ರೂಬಿದು ಬಂದಿದೆ. ಸೊ ವೇರ್ ಮಾಡಿ ತೋರಿಸ್ತೀನಿ ನಾನು. ವೇರ್ ಮಾಡಿ ನೋಡಿ, ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಗೊತ್ತಾ, ನಂದು ಲೋಗೋನಲ್ಲಿ ಓಲೆ ಇಟ್ಟಿದ್ದೀನಲ್ಲ, ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತಲೇ ನಾನು ಐಡಿಯಾ ಮಾಡಿ ತಗೊಂಡಿದ್ದು. ಓಕೆನಾ? ಸೊ ಆ ಥರ ನೋಡಿ. ಇದೊಂದು ಎಷ್ಟಿದೆ ಅಂದರೆ ಒಂದು 25ವರೆಗೂ ಬರುತ್ತೆ ನೋಡಿ. ಈ ಥರ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಏನು ಗೊತ್ತಾ, ನಾವು ಪ್ಲೇನ್ ಹಾಕೊಳ್ಳೋದಕ್ಕೂ ನನಗೆ ಸ್ಟೋನ್ಸ್ದು ಕ್ರೇಜು. ನೋಡಿ, ನಂದು ಉಂಗ್ರನೂ ಅಷ್ಟೇ ನೋಡಿ. ಇದು ನಂದು ಮ್ಯಾರೇಜ್ದು ಉಂಗ್ರ, ಮದುವೆ ಉಂಗ್ರ. ಇದು ಡೈಮಂಡ್ ಉಂಗ್ರ. ಪ್ಲಸ್ ಇದನ್ನು ನಾನು ಮೊನ್ನೆ ನಂದು ಅಕ್ಷಯ ತೃತೀಯಾಗಿ ತಗೊಂಡೆ ಚೆನ್ನೈಯಲ್ಲಿ ಅಂತ, ಸರವಣ ಸ್ಟೋರ್ಸ್ ಅಂತ ಏನೋ ಅನ್ನಲ್ಲ. ಸೊ ಅದು ಹಾಗೆ ಬರೀ ಹರಳಿಂದು ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಅಂಥದ್ದೇ ತೊಗೋತೀನಿ. ಬಿಕಾಸ್ ನಮ್ಗೆ ಯಾವ್ದು ಇಷ್ಟನೋ ಅದು ಫಸ್ಟು ನಾನು ಅದಕ್ಕೆ ಹೇಳೋದು, ಫಸ್ಟ್ ನಾವು ವೇರ್ ಮಾಡಿ ಆಮೇಲೆ ನಮ್ಮ ಮಕ್ಕಳಿಗೆ ಆ ಥರ ಅದನ್ನು ಕೊಡಬೇಕು. ಸೊ ನಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕೋಬೇಕು. ಸೊ ನಂದು ಬರೀ ಪ್ಲೇನ್ ಗೋಲ್ಡೂ ಇದೆ, ಪ್ಲಸ್ ಈ ಥರನೂ ಇದೆ. ಸೊ ನಂದು ಸ್ಟೋನ್ಸಲ್ಲಿ ನಂಗೆ ಇಷ್ಟ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟಗಳಲ್ವ. ಈಗ ಕೆಲವ್ರಿಗೆ ಬರೀ ಪ್ಲೇನ್ ಜ್ಯುವೆಲ್ರಿ ಇಷ್ಟ ಆಗುತ್ತೆ, ನನಗೆ ಸ್ಟೋನ್ಸ್ದು ಇಷ್ಟ ಆಗುತ್ತೆ. ಸೊ ನೋಡಿ, ಈ ಥರ ಒಂದು ಪೆಂಡೆಂಟು, ಪ್ಲಸ್ ಇದು ರೂಬಿದು ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ನೋಡಿ, ಈ ಥರ ಇದೆ ರೂಬಿದು. ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಏನು ಗೊತ್ತಾ, ಫಂಕ್ಷನ್ಸಲ್ಲೆಲ್ಲ ಎಷ್ಟು ಬ್ರೈಟಾಗಿ ಕಾಣುತ್ತೆ ಅಂದರೆ, ನಾವು ಯಾವ್ದಾರ ಒಂದು ರಿಸೆಪ್ಷನ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ಸೊ ಅಲ್ಲಿನ ಲೈಟ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ನಂದು ಇದು ಓಲೆ ಲೋಗೋನಲ್ಲಿ ಹಿಂಗೆ ಕೈ ಇಟ್ಕೊಂಡಿದ್ದೀನಲ್ಲ, ಅದು ನನ್ನ ಕೈಯೇನೆ. ಅದು ನಂದು ಪ್ರೊಫೈಲ್ ಪಿಕ್ಚರ್ ನಾನು ಹೇಳ್ತಿರೋದು. ಯೂಟ್ಯೂಬು ಪ್ರೊಫೈಲ್ ಪಿಕ್ಚರಲ್ಲಿ ನಾನೊಂದು ಓಲೆನ ಹಿಂಗೆ ಕೈ ಇಟ್ಕೊಂಡಿದ್ದೀನಲ್ಲ, ಅದು ನನ್ನ ಕೈಯೇನೆ ಅದು. ಸೊ ಅದು ನಾನು ಪಿಂಟ್ರೆಸ್ಟಲ್ಲಿ ನೋಡಿಬಿಟ್ಟು ಆ ಥರ ಪ್ಯಾಟ್ರನ್ ಆಚಾರಿ ಕೈಲಿ ಮಾಡಿಸ್ಕೊಂಡಿದ್ದು ಫ್ರೆಂಡ್ಸ್. 15 ಗ್ರಾಮಲ್ಲಿದೆ ಅದು, ಆ ಒಂದು ಓಲೆ. ಸೊ ಅದು ನಾನು ಲಾಕರಲ್ಲಿ ಇಟ್ಟಿದ್ದೀನಿ, ಬ್ಯಾಂಕಲ್ಲಿದೆ. ಸೊ ಅದಕ್ಕೆ ಇಲ್ಲ, ಯಾವಾಗಾರ ನಾನು ಅದು ತೊಗೊಂಡಾಗ ನಿಮಗೆ ತೋರಿಸ್ತೀನಿ. ಸೊ ಆ ಥರ. ಸೊ ನೋಡಿ, ಈ ಥರ ಇದೆ. ಸೊ ಅದಕ್ಕೋಸ್ಕರನೇ ಇದು ಮ್ಯಾಚ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಹಂಗೆ ತೊಗೊಂಡಿರೋದು ನಾನು. ಸೊ ಬನ್ನಿ, ಇನ್ನು ಬೇರೆ ತೋರಿಸ್ತೀನಿ. ಹಂಗೆ ಮಾತಾಡ್ತಾ ಇದ್ರೆ ಟೈಮ್ ಹೋಗುತ್ತೆ. ಆಮೇಲೆ ನೀವು ಫುಲ್ ನೋಡೋದೇ ಇಲ್ಲ, ಫುಲ್ ಸ್ಕಿಪ್ ಮಾಡಿ ನೋಡ್ಬಿಡ್ತೀರಾ. ಸೊ ಇದು ನೋಡಿ, 3 ಲೇಯರ್ ಸರ ಆಲ್ರೆಡಿ ನಾನು ತೋರಿಸಿದ್ದೀನಿ, ನಂದೊಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಇದೇನು ಅಂದರೆ 3 ಎಳೆ ಬರುತ್ತೆ ಫ್ರೆಂಡ್ಸ್, 3 ಎಳೆ ಸರ. ಓಕೆನಾ? ಸೊ ಇದು ಅಪ್ ಟು ಒಂದು 30ವರೆಗೂ ಬರುತ್ತೆ. ಸೊ ಹಿಂಗೇನೆ ಸೇವಿಂಗ್ಸ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡಿ ತಗೊಳ್ಳೋದು, ಅದೇ ಕೆಲಸ ನಂದು. ಸೊ ಆ ಥರ ಇರುತ್ತೆ ನೋಡಿ. ಹಾಕೊಂಡು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಬಿಕಾಸ್ ನಾನು ಈ ನೆಕ್ಲೆಸ್ನ ತೋರಿಸ್ದೆ ಅಲ್ವಾ, ಸೊ ಅದಕ್ಕೆ ಮ್ಯಾಚ್ ಆಗಂಗೆ ಇದು ಮಾಡಿರೋದು ನೋಡಿ. ಇದರಲ್ಲೂ ರೂಬಿ ಇದೆ ಅಲ್ವಾ, ಸೊ ಅದಕ್ಕೆ ಇದಕ್ಕೆ ಈ ಒಂದು ನೆಕ್ಲೆಸ್ಗೆ ಇದು ಮ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಸೊ ಆ ಥರ ಇದೆ. ಓಕೆನಾ? ಸೊ ಈ ಒಂದು ರೂಬಿ ಇದಕ್ಕೆ ಈ ಒಂದು ಸರ ಮ್ಯಾಚ್ ಆಗುತ್ತೆ. ಸೊ ಯಾವ್ದಾರ ಒಂದು ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ನೋಡಿ, ಹಿಂಗೆ ಹಾಕೊಂಡಿದ್ದೀನಲ್ವ, ಅಂದರೆ ಇಷ್ಟೊಂದು ಡಬ್ಬ ಥರ ಹೋಗಲ್ಲ. ಯಾವ್ದಾರ ಒಂದು ಸಿಂಗಲ್ ಹಾಕೊಂಡು ಹೋಗಿರ್ತೀನಿ, ಎಲ್ಲನೂ ಹಾಕೊಂಡವ್ರೆ ಏನಪ್ಪ ಇದು ಹಿಂಗೆ ಹಾಕೊಂಡು ಬಂದ್ಬಿಟ್ಟಿದ್ದಾಳೆ ಅನ್ಕೊತಾರೆ. ಸೊ ಆ ಥರ ಹೋಗಲ್ಲ, ಯಾವ್ದಾರ ಒಂದು ಹಾಕೊಂಡಿರ್ತೀನಿ. ಇದನ್ನು ಇನ್ನೂ ನಾನು ಎಲ್ಲೂ ಹಾಕ್ಕೊಂಡಿಲ್ಲ, ಇದು ಹೊಸದು ನಂದು, ನಿಮಗೇನೆ ಫಸ್ಟ್ ತೋರಿಸ್ತಾ ಇರೋದು ಯೂಟ್ಯೂಬಲ್ಲಿ. ಸೊ ಇದು ಹೊಸದಾಗಿ ಮಾಡಿರೋದು. ಸೊ ಅದನ್ನೇ ಹೇಳಿದ್ದು, ಫಸ್ಟ್ ಒಂದೊಂದೇ ಕಲೆಕ್ಟ್ ಮಾಡ್ಕೊಂಡು ಬರೋದು, ಆಮೇಲೆ ಪೆಂಡೆಂಟ್ ಸಪ್ರೇಟಾಗಿ ತೊಗೊಳ್ಳೋದು, ಆಮೇಲೆ ಯಾವುದಾರ ಫಂಕ್ಷನ್ಸ್ ಇದ್ದಾಗ ವೇರ್ ಮಾಡ್ಕೊಂಡು ಹೋಗೋದು. ನಮ್ಮ ಮಾವ ಬೇರೆ ತೀರೋಗಿದ್ದಾರಲ್ವ, ಸೊ ಯಾವುದು ಅಂದರೆ ಹಬ್ಬಗಳು ಮಾಡೋಂಗಿಲ್ಲ, ಬಟ್ ಫಂಕ್ಷನ್ಸ್ ಯಾವ್ದಾರ ಇದ್ದರೆ ಹೋಗ್ಬೋದು. ಸೊ ಆ ಥರ. ಓಕೆನಾ? ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಈ ಒಂದು ಪೆಂಡೆಂಟ್ ನೋಡಿ ಫ್ರೆಂಡ್ಸ್, ಇದು ಅಷ್ಟೇ
ನಾನು ನಿಮಗೆ ತೋರಿಸಿದ್ದೀನಿ ನನ್ನ ಒಂದು ಅದಕ್ಕೇ ನಂದು ವ್ಲಾಗ್ಸ್ನ ನೀವು ಕಂಟಿನ್ಯೂಸ್ ಆಗಿ ನೋಡ್ಕೊಂಬಂದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನನಗೆ ಈ ಥರದ್ದು ಇಷ್ಟ ಇದು ನೋಡಿ, ಕ್ರಿಸ್ಟಲ್ ಮಣಿ ಗ್ರೀನ್ ಕಲರ್ದು. ಸೊ ಅದಕ್ಕೆ ಈ ಥರ ಒಂದು ಪೆಂಡೆಂಟು. ಇದೂ ನೋಡಿ ರೂಬಿನಲ್ಲೇ ಇದೆ. ಸೊ ರೂಬಿನಲ್ಲೇ ಯಾಕೆ ಕ್ರೇಜು ಅಂದರೆ ನನಗೆ ರೂಬಿ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೇ ನಂದು ಲೋಗೋ ಫೋಟೋದಲ್ಲೂ ರೂಬಿದೇ ಹಾಕ್ಕೊಂಡಿರೋದು. ಸೊ ಅದು ವೇರ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ಈ ಥರ ಇದೆ ನೋಡಿ, ಹಿಂದೆ ಹಿಂಗೆ ಬರುತ್ತೆ, ಅಂದರೆ ಒಂದು ಸ್ವಲ್ಪ ತೂಕ ಇದೆ, 16 ಗ್ರಾಮ್ವರೆಗೂ ಬರುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ ಇದು ಪೆಂಡೆಂಟ್. ನಿಮಿಷ ಹಾಕೊಂಡು ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಬರುತ್ತೆ ಇದು. ಸೊ ನೋಡಿ ಹಿಂಗಿದೆ, ಅಂದರೆ ಇದು ಅಡ್ಜಸ್ಟ್ ಮಾಡ್ಕೋಬೋದು. ಅದನ್ನೇ ಹೇಳಿದ್ದು, ಇದು ಸ್ಟೆಪ್ ಬೈ ಸ್ಟೆಪ್ ಬರೋಂಗೆ ಮಾಡ್ಕೋಬೋದು. ಯಾವ್ದಾರ ಒಂದು ಫಂಕ್ಷನ್ ಇದ್ದಾಗ ನಾನು ಹೇಳೋದು, ಸಿಂಪಲ್ ಫಂಕ್ಷನ್ಗೆ ಒಂದೊಂದೇ ಸಿಂಗಲ್ಲೇ ಹಾಕೊಂಡು ಹೋಗ್ಬೋದು. ನಾನು ಹಂಗೆ ಮಾಡೋದು, ಸಿಂಗಲ್ಲೇ ಹಾಕೊಂಡು ಹೋಗ್ತಾ ಇರ್ತೀನಿ. ಬಟ್ ಇನ್ ಕೇಸ್ ಯಾವ್ದಾರ ಗ್ರ್ಯಾಂಡ್ ಒಕೇಶನ್ನು, ಯಾರ್ದಾರ ತುಂಬ ಗ್ರ್ಯಾಂಡಾಗಿರೋ ಮದುವೆ ನಡೀತಾ ಇದೆ ಅಂದಾಗ ಸೊ 2-3 ಸ್ಟೆಪ್ ಹಾಕೊಂಡು ಹೋಗ್ತೀನಿ. ಸೊ ನೋಡಿ ಮೇಲ್ಗಡೆ ಹಿಂಗೆ ಸ್ಟೆಪ್ ಮಾಡ್ಕೋಬೋದು. ನಿಮ್ಮ ಸ್ಯಾರಿ ಕಲರ್ಸ್ ಯಾವುದಿದೆಯೋ ಅದೇ ಥರ ಮ್ಯಾಚ್ ಮಾಡಿಕೊಂಡು ಮಾಡ್ಬೋದು. ಸೊ ನಾನು ಈ ಥರ ನೋಡಿ, ಇದು ರೂಬಿ ಪ್ಲಸ್ ಇದು ರೂಬಿ ಬಂದಿದೆ, ಇದು ಪರ್ಲ್. ಇದ್ರ ಕೆಳಗೊಂದು ನೋಡಿ ಗ್ರೀನು ಮತ್ತು ಇದು ಮರೂನು. ಆ್ಯಕ್ಚುಲಿ ಏನು ಗೊತ್ತಾ, ಗ್ರೀನು ಮತ್ತು ಮರೂನ್ದು ಇರುತ್ತಲ್ವಾ. ಸೊ ಗ್ರೀನ್ ಮತ್ತು ಮರೂನ್ ಕಲರ್ ಇದ್ದಾಗ ನಮ್ಮದು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಅದು. ಸೊ ಅದಕ್ಕೆ ಜಾಸ್ತಿ ಅದನ್ನೇ ಪ್ರಿಫರ್ ಮಾಡೋದು. ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಫಂಕ್ಷನ್ಸಲ್ಲಿ ಫೋಟೋ ಎಲ್ಲ ತೆಗಿತಾ ಇರ್ತಾರಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಮತ್ತು ಇನ್ನೊಂದು ಫ್ರೆಂಡ್ಸ್, ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ, ನನ್ನ ಸ್ಕಿನ್ ಬ್ಯೂಟಿ ರಹಸ್ಯ ಅಂತ, ಅದು ನೀವು ಟ್ರೈ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಜನ ಹೇಳ್ಕೊಡಲ್ಲ ಅವ್ರು ಮಾಡೋದನ್ನು. ನಾನು ಯಾಕೆ ಹೇಳಿದ್ದೀನಿ ಅಂದರೆ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಬಿಕಾಸ್ ನಾನು ಮಾಡೋದನ್ನು ನೀವೂ ಮಾಡಿ, ನಿಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗುತ್ತೆ. ಎಲ್ಲರಿಗೂ ಚೆನ್ನಾಗಿ ಏನು ಗೊತ್ತಾ, ಎಲ್ಲರಿಗೂ ಅಂದರೆ ನಾನು ಹೇಳೋದು, ಈಗ ಬೆಳ್ಳಗಿರೋರಿಗೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಸ್ವಲ್ಪ ಮೀಡಿಯಮ್ ಕಾಂಪ್ಲೆಕ್ಸ್ ಇರೋರಿಗೆ, ಅಂದರೆ ಗೋಧಿ ಬಣ್ಣ ಅಂತಾರಲ್ಲ, ಸೊ ಅವ್ರದ್ದು ಮುಖದಲ್ಲಿ ಶೈನಿಂಗ್ ಬರುತ್ತೆ. ಟರ್ಮರಿಕ್ ರೆಮಿಡಿ ಹೇಳಿದ್ದೀನಲ್ಲ. ಮತ್ತು ಇನ್ನೊಂದು ಓಚಾ ಅಂತ, ಅದು ಫಸ್ಟ್ ನಾನು ತೋರಿಸ್ತಾ ಇಲ್ಲ, ಗ್ರೀನ್ ಟೀ. ಅದೇನು ಮಾಡಬೇಕು ಅಂದರೆ, ಫಸ್ಟ್ ನೀವು ಆ ಗ್ರೀನ್ ಟೀನ ಒಂದು ಚೂರು ಹಾಕೋಬೇಕು. ಫಸ್ಟ್ ಒಂದು ಗ್ಲಾಸ್ಗೆ ಹಾಕೊಂಬಿಡಿ, ಮಗ್ಗಿಗೆ ಹಾಕೊಳ್ಳಿ. ಇಲ್ಲಾಂದರೆ ನಿಮ್ಮ ಮನೇಲಿ ಯಾವ್ದಾರ ಆಯಿತು, ಗಾಜಿನ ಲೋಟ ಇದ್ದರೆ ಅದಕ್ಕೆ ಹಾಕೊಳ್ಳಿ. ಇಲ್ಲ ಮಾಮೂಲಿ ನೀವು ಸ್ಟೀಲ್ದು ಗ್ಲಾಸ್ಗೂ ಹಾಕೊಂಡು ಕುಡಿಬೋದು. ನಂದು ಆ ಥರ, ನನ್ನ ಎಕ್ಸ್ಟ್ರೀಮು, ನಂದು ಜಾಸ್ತಿ ಕ್ರೇಜ್ ಈ ಥರ ಗೋಲ್ಡ್ದು ಮತ್ತು ಗುರು ಬಲ ದೆಸೆದು, ಶುಕ್ರ ದೆಸೆದೆಲ್ಲ ಇಂಪ್ರೂವ್ ಮಾಡಬೇಕು ಅಂತ. ಸೊ ಅದಕ್ಕೆ ಆ ಥರ ಮಾಡ್ಕೋತೀನಿ. ಸೊ ನಾನು ಏನಕ್ಕೆ ನಿಮಗೆ ತೋರಿಸ್ತೇನೆ ಅಂದರೆ ನಿಮಗೂ ಹೆಲ್ಪ್ ಆಗಲಿ ಅಂತ. ಯಾಕೆಂದರೆ ನೀವೂ ಮಾಡಿದ್ರೆ ನಿಮ್ಮ ಮನೇಲೂ ಚಿನ್ನ ಬೆಳ್ಳಿ ಯೂಸ್ ಆಗಲಿ ಅಂತ ಅಷ್ಟೇ. ಒಬ್ರಿಗೆ ಹೇಳಿದ್ರೆ ಅದು ಒಳ್ಳೆಯದೇ ಅಲ್ವಾ. ಸೊ ಕೆಲವರೆಲ್ಲ ಅವ್ರವರೇ ಇಟ್ಕೋತಾರೆ. ಬ್ಯೂಟಿ ಸೀಕ್ರೆಟ್ ಯಾರೂ ಹೇಳಲ್ಲ ಅಷ್ಟು ಸುಲಭವಾಗಿ. ಅಬ್ಸರ್ವ್ ಮಾಡಿಬೇಕಾರೆ ಯಾರೂ ಅವ್ರ ಬ್ಯೂಟಿ ಸೀಕ್ರೆಟ್ನ ಅಷ್ಟು ಈಸಿಯಾಗಿ ರಿವೀಲ್ ಮಾಡಲ್ಲ, ಬೇರೆಯವ್ರು ಮಾಡ್ಕೊಂಡ್ಬಿಡ್ತಾರೆ ಅಂತ. ಬಟ್ ನನ್ನ ಇದ್ರಲ್ಲಿ ಆ ಥರ ಅಲ್ಲ. ನಾನೇನು ಅಂದರೆ ಬೇರೆಯವರು ಯೂಸ್ ಮಾಡಲಿ ಅಂತ, ಬೇರೆಯವ್ರಿಗೆ ಉಪಯೋಗ ಆಗಬೇಕಲ್ವಾ. ಸೊ ಅದಕ್ಕೆ. ಸೊ ನೋಡಿ, ಸ್ಕಿನ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಾಗುತ್ತೆ. ಗ್ಲೋ ಹೆಂಗೆ ಬರುತ್ತೆ ಅಂದರೆ, ಎಲ್ಲರೂ ನನಗೆ ತುಂಬ ಜನ ಹೇಳಿದ್ದಾರೆ, ಹೊರಗಡೆ ಎಲ್ಲ ಹೋದವರೆಲ್ಲ ಅದೇ ಅನ್ನೋದು, ಮಕ್ಕಳಿದ್ದಾರೆ ಅಂತಾರೆ ಗೊತ್ತಾಗಲ್ಲ ನಿಮಗೆ ಅಂತಾರೆ, ಅಷ್ಟು ಸಖತ್ತು ಗ್ಲೋ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಓಕೆನಾ. ಸೊ ನೀವು ಮಾಡಿ, ನಿಮಗೆ ಹೆಲ್ಪ್ ಆಗೋಕ್ಕೋಸ್ಕರನೇ ವೀಡಿಯೋಸ್ನ ಮಾಡೋದು. ಯಾಕೆಂದರೆ ನನ್ನ ಒಂದು ವೀಡಿಯೋದಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಂಗೆ, ನೀವು ನಂದು ಎಲ್ಲ ವೀಡಿಯೋಸು ಚೆಕ್ ಮಾಡಿಬೇಕಾರೆ ನಿಮ್ಗೆ ಯೂಸ್ಫುಲ್ ಮಾಹಿತಿನೇ ತಾನೇ ನಾನು ಕೊಟ್ಟಿರೋದಲ್ವಾ. ಸೊ ಒಬ್ರಿಗೆ ಹೆಲ್ಪ್ ಆಗೋಕ್ಕೋಸ್ಕರನೇ ನಾನು ಮಾಡೋದು ನನ್ನ ವೀಡಿಯೋಸಲ್ಲಿ, ಓಕೆನಾ. ಸೊ ಈ ಓಲೆ ತೋರಿಸಿದೆ ಅನಿಸುತ್ತೆ ಫ್ರೆಂಡ್ಸ್. ನಂದು ವ್ಲಾಗ್ಸಲ್ಲಿ ಚೆಕ್ ಮಾಡಿಬೇಕಾರೆ ಗೋಲ್ಡ್ ಜ್ಯುವೆಲ್ರಿ ಅಂತ ಮಾಡಿದ್ದೀನಿ. ಸೊ ನೋಡಿ, ನಮ್ಮ ಮನೆ ಬಾಗಿಲು ಮೇಲ್ಗಡೆ ನಾನು ಯು ಶೇಪು ಕುದುರೆ ಲಾಳನ ಹಾಕಿದ್ದೀನಿ. ಸೊ ನೀವು ಅನ್ಕೋಬೋದು ಬರೀ ವೀಡಿಯೋಸ್ ಮಾತ್ರ ಮಾಡ್ತಾಳೆ, ವೀಡಿಯೋದಲ್ಲಿ ತೋರಿಸ್ಕೋತಾಳೆ ಅಂತ. ಇಲ್ಲ ಫ್ರೆಂಡ್ಸ್, ನಾನು ಫಸ್ಟ್ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ ನಾನು ಬೇರೆಯವ್ರಿಗೆ ತೋರಿಸೋದು. ನನಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನಿಮಗೆ ಹೇಳಿರೋದು, ಓಕೆನಾ. ಸೊ ಆ ಥರ ಯಾಕೆ ಹೇಳೋದು ಅಂದರೆ ನಿಮಗೂ ಯೂಸ್ಫುಲ್ ಆಗಲಿ ಅಂತ. ತುಂಬ ಜನ ಇವಾಗ ಎಲ್ಲರೂ ಏನು ಗೊತ್ತಾಯ್ತಾರ, ಎಲ್ಲ ರೆಮಿಡೀಸ್ ನಾವು ಮಾಡ್ಕೊಂಡಾಗ ನೆಗೆಟಿವ್ ಇದು ಎನರ್ಜಿ ಅಟ್ರ್ಯಾಕ್ಟ್ ಆಗೋದನ್ನು ನಾವು ಆದಷ್ಟು ನಮ್ಮ ಕೈಯಲ್ಲಿದೆ ಅಲ್ವಾ. ನಿಮ್ಗೆಲ್ಲರಿಗೂ ಒಂದು ಸೀಕ್ರೆಟ್ ಹೇಳ್ಬಿಡ್ತೀನಿ, ನಮ್ಮ ಮನೆಯಲ್ಲೇ ನಮ್ಮ ವಾಸ್ತುನ ಸರಿ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ವ್ಲಾಗ್ಸ್ನ ನೋಡ್ತಾ ಇರಿ. ವಾಸ್ತು ಟಿಪ್ಸು ಮತ್ತು ಮ್ಯಾನಿಫೆಸ್ಟೇಷನ್ದು, ಚಿನ್ನದ್ದು, ಇದೆಲ್ಲ ನೋಡೋದ್ರಿಂದನೇ ನೀವೆಲ್ಲರೂ ಹೇಳ್ತೀರಾ ಅಲ್ವಾ, ದುಡ್ಡು ಕಾಸಿಗೆ ತುಂಬ ಕಷ್ಟ ಆಗ್ತಿದೆ, ಆಮೇಲೆ ಚಿನ್ನನ ಅಡವಿ ಇಟ್ಟಿದ್ದೀವಿ, ಬಿಡ್ಸೋಕ್ಕಾಗ್ತಾಯಿಲ್ಲ. ಈ ಥರ ರೆಮಿಡೀಸು, ಹೋಮ್ ರೆಮಿಡೀಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಆರಾಮಾಗಿ ನಿಮ್ಮ ಲೈಫಲ್ಲಿ ತುಂಬಾ ಹ್ಯಾಪಿಯಾಗಿರ್ತೀರ. ಈ ಥರ ಎಲ್ಲ ಟ್ರಿಕ್ ಮಾಡೋದ್ರಿಂದ ಏನು ಗೊತ್ತಾ, ನಾನು ಅಲ್ಲಿ ಹಾಕಿದ್ದೀನಿ ನೋಡಿ ಕುದುರೆ ಲಾಳ ಆ ಥರ. ಸೊ ಆ ಥರ ಮಾಡೋದ್ರಿಂದ ಏನು ಅಂದರೆ
ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರೋದನ್ನು ತಡೆಯುತ್ತೆ ಅದು, ಓಕೆನಾ. ಸೊ ಆಮೇಲೆ ಇನ್ನೊಂದು ಸೀಕ್ರೆಟ್ಸ್ ತುಂಬ ಇದೆ ಅದ್ರ ಬಗ್ಗೆ, ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ಕೊಂಬರ್ತೀನಿ. ಸೊ ಇದು ಎಷ್ಟಿದೆ ಅಂದರೆ ಒಂದು 10 ಗ್ರಾಮ್ಸಲ್ಲಿ ಬರುತ್ತೆ. ಸೊ ಆ ಥರ ಫ್ರೆಂಡ್ಸ್, ನಾನು ಅದನ್ನು ನನಗೆ ರಿಸಲ್ಟ್ ಕೊಟ್ಟ ಮೇಲೇ ನಾನು ಇನ್ನೊಬ್ರಿಗೆ ಹೇಳೋದು. ಸೊ ಅದಕ್ಕೇ ನಂಗೆ ಏನು ಗೊತ್ತಾ, ಪ್ರಮೋಷನ್ ಮಾಡ್ಬೋದು ನಾನು, ನಂದು ಮಾನಿಟೈಸ್ ಆಗೋಕ್ಕೆ ಮುಂಚೆನೂ ಮಾಡ್ಬೋದಿತ್ತು. ಯಾಕಂದರೆ 500 ಜನ ಸಬ್ಸ್ಕ್ರೈಬರ್ಸ್ ಆದಾಗಿಂದನೂ ಇದು ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಯಾಕೆ ಹೇಳಲ್ಲ ಅಂದರೆ, ಈಗ ನಾವು ಯಾವುದೇದೋ ಒಂದು ಪ್ರಾಡಕ್ಟ್ಸ್ನ ತೋರಿಸ್ಬಿಡ್ತೀವಿ ಅಂದ್ಕೊಳ್ಳಿ, ಆ ಪ್ರಾಡಕ್ಟ್ಸ್ನ ಅವರು ಪಾಪ ಅವ್ರಿಗೆ ಅದು ವರ್ಕೌಟ್ ಆಗುತ್ತೋ ಇಲ್ವೋ ಅಂತಲೂ ಗೊತ್ತಿರಲ್ಲ, ಅಂದರೆ ಅವ್ರಿಗೆ ಅದು ಸೂಟ್ ಆಗುತ್ತೋ ಇಲ್ಲ ಅಂತಲೂ ಗೊತ್ತಿರಲ್ಲ. ಸೊ ಅದಕ್ಕೆ ನಾನು ಅದು ಹೇಳಕ್ಕೆ ಹೋಗಲ್ಲ. ಯಾವುದು ನನಗೆ ಪ್ರಯೋಗ ಮಾಡಿಕೊಂಡು ನನಗೆ ಅದು ರಿಸಲ್ಟ್ ಕೊಟ್ಟ ಮೇಲೆ ನಾನು ಹೇಳೋದು. ಸೊ ನಾನು ಹರೀಶ್ನದು ಫ್ರೆಂಡ್ಸ್ ಟರ್ಮರಿಕ್ದು ರೆಮಿಡಿ ಒಂದು 4 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಪ್ಲಸ್ ಆ ಮಾಚಾದು ತೋರಿಸ್ತಾ ಇಲ್ವಾ, ಐಬಿಸ್ಕಸ್ದು ಇದು ಅದೊಂದು 2 ಇಯರ್ಸಿಂದ, ಅಂದರೆ 1.5 ವರ್ಷ ಅಂದ್ಕೊಳ್ಳಿ, 1.5 ವರ್ಷ ಅಷ್ಟೆ. ಸೊ ನಮ್ಮ ಮುಂಚೆ ಗ್ರೀನ್ ಟೀದು ತುಂಬ ವರ್ಷ, ಒಂದು 10 ಇಯರ್ಸಿಂದ ಅಂದ್ಕೊಳ್ಳಿ, ಓಕೆನಾ. ಸೊ ಆ ಥರ. ಸೊ ನೋಡಿ, ಇದು ಹಿಂದೆ ಹಿಂಗೆ ಬರುತ್ತೆ ಫ್ರೆಂಡ್ಸ್. ಸೊ ಆ ಥರ ಮಾಮೂಲಿ, ಅಂದರೆ ಎಲ್ಲ ನಕ್ಷಿ ಇದಲ್ವಾ ಅದಕ್ಕೋಸ್ಕರ. ಸೊ ನಕ್ಷಿ ಪ್ಯಾಟ್ರನ್ ಅಲ್ವಾ. ಸೊ ಅದರಲ್ಲಿ ಇದೇನು ಅಂದರೆ ಒಂದು ಸ್ವಲ್ಪ ಆ್ಯಂಟಿಕ್ ಇದ್ರಲ್ಲಿ ತೊಗೊಂಡಿದ್ದೀನಿ. ಸೊ ಆ್ಯಂಟಿಕ್ ಇದ್ರಲ್ಲಿ ಹಂಗೆ ಅಲ್ವಾ. ಸೊ ಆ ಥರ. ಸೊ ಬನ್ನಿ ಇವಾಗ ಈ ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡಿ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಬಿಕಾಸ್ ಮಧ್ಯ ನಾನು ನಿಮಗೆ ಯೂಸ್ಫುಲ್ ಟಿಪ್ಸು ನಾನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ನಂದು ಬಳೆ ಇದೆ ಮತ್ತು ಈ ಥರ ಸರಗಳು ಇಟ್ಟಿದ್ದೀನಿ. ಸೊ ಅದೆಲ್ಲ ಇದೆ, ತೋರಿಸ್ತೀನಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ನೋಡಿ. ಇದೆಲ್ಲ ಏನು ಗೊತ್ತಾ, ಒಂಥರ ಚೈನೀಸ್ ಸಿಂಬಲ್ ಬರುತ್ತೆ ಇದೆಲ್ಲ, ಅಂದರೆ ಒಂಥರ ಆ್ಯಂಟಿಕ್ ಇದ್ರದ್ದು ಬಾಕ್ಸ್, ಜ್ಯುವೆಲ್ರಿ ಬಾಕ್ಸ್. ಸೊ ನೋಡಿ ಇದರಲ್ಲಿ ಇಟ್ಟಿದ್ದೀನಿ. ಸೊ ಇದು ನಾನು ಮೊನ್ನೆಂದು ತೋರಿಸಿದ್ದೆಲ್ಲ ಪಾಲಿಷ್ ಮಾಡಿಸ್ಕೊಂಡಿರೋದೊಂದು ಕಪ್ಪಾಗಿರೋ ಚಿನ್ನನ ಪಾಲಿಷ್ ಮಾಡಿರೋದು. ಸೊ ಇದೆಲ್ಲ ವೇರ್ ಮಾಡಿ ತೋರಿಸ್ತೀನಿ. ವೇರ್ ಮಾಡೋಕ್ಕಾಗದಿರೋ ಸುಮ್ಮನೆ ತೋರಿಸ್ತೀನಿ, ಆಲ್ರೆಡಿ ಹಾಕೊಂಬಿಟ್ಟಿದ್ದೀನಿ. ಸೊ ನೋಡಿ ಇದರಲ್ಲಿ ನಂದು ಕರಿಮಣಿದು ಬರುತ್ತೆ. ಸೊ ಇದೆಲ್ಲ ಹಂಗೆ ಫ್ರೆಂಡ್ಸ್, ಏನು ಗೊತ್ತಾ, ಚೀಟಿ ಹಾಕಿ ತೊಗೊಂಡಿರೋದು. ಗೋಲ್ಡ್ದು ಸ್ಕೀಮ್ ಆಗ್ತೀವಲ್ವಾ ಅದು, ಮತ್ತು ಸೇವಿಂಗ್ ಎಲ್ಲ ಮಾಡಿರ್ತೀವಿ, ಅದು ಅಮೌಂಟ್ ಎಲ್ಲ ಒಂದು ಪರ್ಸಲ್ಲಿ ಕಲೆಕ್ಟ್ ಆಗಿರುತ್ತೆ. ಗ್ರೀನ್ ಕಲರ್ ಪರ್ಸು ಜಾಸ್ತಿ ಯೂಸ್ ಮಾಡೋದು. ಸೊ ಆ ಥರ ಅದ್ರಲ್ಲಿ ಕಲೆಕ್ಟ್ ಆಗಿರೋದ್ರಲ್ಲಿ ತೊಗೊಂಡಿರೋದು. 25 ಗ್ರಾಮು ಏನೋ ಬರುತ್ತೆ. ಸೊ ಆ ಥರ, ಓಕೆನಾ. ಸೊ ನೋಡಿ ಈ ಥರ ಇದೆ, ಚಿಕ್ಕದಾಗಿದೆ ಪೆಂಡೆಂಟ್. ಆಯಿತು, ತೋರಿಸಿದ್ದೀನೋ ಇಲ್ವೋ ಗೊತ್ತಿಲ್ಲ, ತೆಗೆದ್ಬಿಟ್ಟಿದ್ದೆ ಅನಿಸುತ್ತೆ. ಒಂದು ವೀಡಿಯೋದಲ್ಲಿ ಮಾಡಿದ್ದೆ ನಾನು ಫಸ್ಟ್ ಆ್ಯಕ್ಚುಲಿ, ಆಮೇಲೆ ಸುಮ್ಮನೆ ಯಾಕೆ ಎಲ್ಲ ತೋರಿಸೋದು ಅಂತ ಅಂದರೆ ಡಿಲೀಟ್ ಮಾಡಿಬಿಟ್ಟಿದ್ದೆ ಆ ವಿಡಿಯೋನ. ಸೊ ಆ ಥರ ಇದು ಕರಿಮಣಿದು ಸಿಂಪಲ್ ಆಗಿರುತ್ತೆ. ನಾನು ಎಲ್ಲೇ ಒಂದು ದೇವಸ್ಥಾನ ಟೆಂಪಲ್ಸ್ಗೆ ಹೋಗ್ಬೇಕಾದ್ರೂ ಜಾಸ್ತಿ ಇದನ್ನು ಪ್ರಿಫರ್ ಮಾಡ್ತೀನಿ. ಸಿಂಪಲ್ ಆಗಿರೋ ಒಂದು ಪೆಂಡೆಂಟ್ ಆಗಿರುತ್ತೆ ಇದು. ಸೊ ಮತ್ತು ಇದೆಲ್ಲ ನಾನು ತೋರಿಸಿದ್ದೆಲ್ಲ ಫ್ರೆಂಡ್ಸ್, ನಾನು ಸರಗಳೆಲ್ಲ ಅದೇ ಪಾಲಿಷ್ ಮಾಡಿ ಮೊನ್ನೆ ಎಲ್ಲ ತೋರಿಸಿದ್ನಲ್ಲ ಆ ಥರ ಸರಗಳು ಎಲ್ಲ ಒಂದು 8 ಗ್ರಾಮು 10 ಗ್ರಾಮ್ ಅಷ್ಟೇ, ಆ ಥರ ಇದೆ. ಎಲ್ಲನೂ ಹಂಗೆ ಚೀಟಿಗಳು ಹಾಕ್ಕೊಂಡೇ ತೊಗೊಂಡಿರೋದು ನಾನು. ಸೊ ನೋಡಿ ಇದು ಗುಂಡುಗಳು ಬಂದಿರೋದ್ರಿಂದ ಇದಕ್ಕೂ ಒಂದು ಪೆಂಡೆಂಟ್, ಅಂದರೆ ನಾನು ಬೇರೆ ಥರ ಪೆಂಡೆಂಟ್ ಇದೆ. ಸೊ ಅದು ನಾನು ಇದು ಮೈಸೂರಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ನಾವು ವೇರ್ ಮಾಡ್ಕೊಂಡು ಹೋಗ್ಬೋದು, ಯಾವ್ದು ಬೇಕಾದ್ರೂ ಹಾಕೋಬೋದು. ಇಲ್ಲ ಸಿಂಪಲಾಗಿ ಬೇಕಾ, ಯಾವ್ದಾರ ಒಂದು ಫಂಕ್ಷನ್ ಬಿಡಿ, ಯಾವ್ದಾರ ಒಂದು ಟೆಂಪಲ್ಸ್ಗೆ ಹೋಗ್ತಾ ಇದ್ದೀವಾ, ಬರೀ ಖಾಲಿ ಕತ್ತಿಗಿಂತ ಜಸ್ಟ್ ಹಿಂಗೆ ವೇರ್ ಮಾಡಿ ಹೊಟ್ಟೋಗ್ಬೋದು. ಸೊ ಆ ಥರ. ಇದು ನನ್ನ ಹಸ್ಬೆಂಡ್ದು. ಬಿಕಾಸ್ ನಮ್ಮದು ಲಕ್ಷ್ಮೀ ವೆಂಕಟೇಶ್ವರ ದೇವರಾಗಿರೋದ್ರಿಂದ ನಮ್ಮನೇ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ತಿರುಪತಿ ದೇವರು. ಸೊ ಅದಕ್ಕೋಸ್ಕರ ವೆಂಕಟೇಶ್ವರದು ಅವ್ರಿಗೆ ತುಂಬ ದೊಡ್ಡ ದೊಡ್ಡ ಸರಗಳು ಇಷ್ಟ ಆಗಲ್ಲ. ನನಗೆ ಗೋಲ್ಡ್ ಕ್ರೇಜ್, ಅವ್ರು ನನ್ನ ಡೆಡ್ಲಿ ಅಪೋಸಿಟ್, ಅವ್ರಿಗೇನು ಇಷ್ಟ ಆಗಲ್ಲ. ಸಿಂಪಲ್ ಅಂದರೆ ಸಿಂಪಲ್ಲು ನನ್ನ ಹಸ್ಬೆಂಡ್, ಓಕೆನಾ. ಸೊ ಈ ಥರ ಫ್ರೆಂಡ್ಸ್. ಯಾವಾಗಾರ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಫ್ಯಾಮ್ಲಿದು ತೋರಿಸಿ ಅಂತ. ಅವ್ರಿಗೆ ಇಷ್ಟ ಇಲ್ಲ, ನನ್ನೇ ಫಸ್ಟ್ ಆಫ್ ಆಲ್ ಯೂಟ್ಯೂಬಲ್ಲಿ ಫೇಸ್ ರಿವೀಲ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ನನ್ನ ಮಕ್ಳಿಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಇಷ್ಟ ಇಲ್ಲ. ಸೊ ಯಾವಾಗಾರ ಅವ್ರಿಗೆ ಅನ್ಸಿದ್ರೆ ಅವರು ಅಂತೂ ಬರಲ್ಲ, ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಈವನ್ ಫೋಟೋಸ್ ತೆಗಿಸ್ಬೇಕಾದ್ರೂ ನಾನು ಸ್ಮೈಲ್ ಮಾಡ್ತಿರ್ತೀನಿ, ಅವರು ಸುಮ್ಮನೆ ಹಿಂಗೆ ನಿಂತಿರ್ತಾರೆ, ಆ ಥರ, ಓಕೆನಾ. ಸೊ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತಲ್ವ. ಸೊ ಯಾವಾಗಾರ ಅವ್ರಿಗೆ ಇಷ್ಟ ಆದರೆ ನಾನು ತೋರಿಸ್ತೀನಿ. ಸೊ ನೋಡಿ ಈ ಥರ ವೆಂಕಟೇಶ್ವರದ್ದು ಬರುತ್ತೆ, ಪುಟಾಣಿದಿದೆ ಇಲ್ಲಿ ನೋಡಿ, ಚಿಕ್ಕದು ವೆಂಕಟೇಶ್ವರದ್ದು ಬರುತ್ತೆ.
ಬಿಕಾಸ್ ಅವ್ರು ಸಿಂಪಲ್ ಇಷ್ಟಪಡ್ತಾರೆ. ಅಂದರೆ ತೂಕ ಇದೆ ಇದು, ನೋಡೋಕೆ ಹಿಂಗಿರ್ಬೋದು, ಸಿಂಪಲಾಗಿ ಕಾಣುತ್ತೆ, ಬಟ್ ವೆಯ್ಟ್ ಇದೆ. ಓಕೆನಾ. ಸೊ ಆಲ್ಮೋಸ್ಟ್ ಒಂದು 16 ಗ್ರಾಮ್ವರೆಗೂ ಬರ್ಬೋದು. ತೂಕ ಜಾಸ್ತಿ ತೂಕ ಇದೆ ಇದು. ಸೊ ನೋಡಿ ಹಿಂಗೆ ಇಟ್ಕೊಂಡಾಗ ಇಷ್ಟು ಹಿಂಗೆ ಬರುತ್ತೆ ಆ ಥರ. ಸೊ ಇದೆಲ್ಲ ತೋರಿಸ್ತಾ ಇಲ್ವಾ ಫ್ರೆಂಡ್ಸ್ ನಾನು. ಸೊ ಹಾಗೆಯೇ ನೀವು ಏನು ಮಾಡಿ ಅಂದರೆ ಇನ್ನೊಂದು ಬ್ಯಾಂಗಲ್ದು ತೋರಿಸ್ತೀನಿ. ಸೊ ನೋಡಿ ನಂದು 2 ಬ್ಯಾಂಗಲ್ಸ್ ಇದೆ. ಒಂದು ನಾನು ಫಾಸ್ಟಾಗಿ ಹೇಳ್ತೀನಿ, ಇಲ್ಲ ನೀವು ಸ್ಕಿಪ್ ಮಾಡಿ ಹೊರ್ಟೋಗ್ತೀರ ಅಷ್ಟು. ಸೊ ಇದೇನು ಅಂದರೆ ಇದು ನಕ್ಷಿ ಬ್ಯಾಂಗಲ್ದು. ಸೊ ರೆಡ್ ಪಾಲಿಶಲ್ಲಿ ತೊಗೊಂಡಿರೋದು, ವೇರ್ ಮಾಡಿ ತೋರಿಸ್ತೀನಿ. ನಂದು ಆ್ಯಕ್ಚುಲಿ 2-4 ಬರುತ್ತೆ ಸೈಜು, ಚಿಕ್ಕದು. ನಮ್ಮಮ್ಮ ಬಳೆ ಮಾಡಿಸಿರೋದು ದೊಡ್ಡ ಸೈಜ್, ಅದು ನಂಗೆ ಆಗೋದೇ ಇಲ್ಲ. ಹಾಕು ಅಂತಾರೆ, ಹಾಕೊಂಡ್ರೆ ಫುಲ್ ಬಿದೋಗ್ತಾ ಇರುತ್ತೆ ಅದು. ಸೊ ಈ ಥರ ಬರುತ್ತೆ. ಸೊ ನೋಡಿ ಚೆನ್ನಾಗಿದೆಯಾ. ಸೊ ಆ ಥರ ಬರುತ್ತೆ. 30ವರೆಗೂ ಬರ್ಬೋದು. ಸೊ ಇನ್ನೊಂದು ಬ್ರೇಸ್ಲೆಟ್ ಇದೆ ನೋಡಿ, ಈ ಥರ ಇದೆ. ಇದು ಆ್ಯಕ್ಚುಲಿ ರೆಡ್ ಪಾಲಿಶ್ ಅಲ್ವಾ, ಅದಕ್ಕೆ ಹಂಗೆ ಗ್ಲ್ಯಾರ್ ಹೊಡಿತಾ ಇದೆ. ನನಗೆ ರೆಡ್ ಪಾಲಿಶ್ ಇಷ್ಟ, ಅದಕ್ಕೆ ಇದರಲ್ಲೇ ತೊಗೊಂಡೆ. ಇವಾಗೆಲ್ಲ ನಕ್ಷಿದು ಚೆನ್ನಾಗಿರುತ್ತಲ್ವಾ ನೋಡಿ, ಇದ್ರಲ್ಲಿ ಕಾಣಿಸ್ತಾ ಇದೆ. ನಕ್ಷಿದು ಇವಾಗೆಲ್ಲ ಟ್ರೆಂಡಿಂಗ್ ಅಲ್ವಾ, ನಂಗೆ ಅದೇನೋ ಆಸೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದು ತೊಗೊಂಡಿದ್ದು. ಮತ್ತು ಇದು ಬ್ರೇಸ್ಲೆಟ್ ಬರುತ್ತೆ, ಮಲಬಾರ್ ಗೋಲ್ಡಲ್ಲಿ ತೊಗೊಂಡಿದ್ದು. ಸೊ ಇದೇನು ಗೊತ್ತಾ ಫ್ರೆಂಡ್ಸ್, ತೋರಿಸ್ತೀನಿ ರೀ. ಜಸ್ಟ್ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಹಾಕ್ಕೊಳ್ಳೋದು. ನಾವು ವೇರ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ನಂದೊಂದು ಬ್ಯಾಂಗಲ್ದು ನನ್ನ ಚಿನ್ನದ ಬಳೆ ಅಂತ ಮಾಡಿದ್ದೀನಲ್ಲ, ಅದರಲ್ಲಿ ನಮ್ಮ ಅಮ್ಮಂದೂ ಇದೆ. ನಂದು ಗೋಲ್ಡ್ ಬ್ಯಾಂಗಲ್ಸು ಪ್ಲಸ್ ನಮ್ಮ ಅಮ್ಮಂದು ಮಾಡಿ ತೋರಿಸಿದ್ದೀನಿ. ಅದು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅದರಲ್ಲೂ ಫಸ್ಟ್ ಒಂದು ಸಲ ತೋರಿಸಿದ್ದೀನಿ ಇದ್ರದ್ದು. ಸೊ ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ಸಿಂಪಲ್ ಆಗಿದೆ, ಸಾಕು. ಎಲ್ಲರ ಒಂದು ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಈ ಥರ ಒಂದು ವೇರ್ ಮಾಡಿ ಬ್ರೇಸ್ಲೆಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ. ಓಕೆನಾ. ಏನು ಸೀಕ್ರೆಟು ಅಂದರೆ ಯಾವಾಗಲೂ ನಗ್ತಾ ಇರಿ, ಹ್ಯಾಪಿಯಾಗಿರಿ. ಆಮೇಲೆ ವಾಟರ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಮತ್ತು ಡಿಟಾಕ್ಸ್ ವಾಟರ್ ಅಂತ ಒಂದು ನಾನು ಮಾಡ್ಕೋತೀನಿ. ಅದ್ರ ಬಗ್ಗೆನೂ ನಾನು ಹಂಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ಕೊಂಡು ಬರ್ತೀನಿ. ಅದರಿಂದನೂ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ನಮಗೆ. ಸೊ ನಂದು ಇದು ಉಂಗುರ, ಇದು ನೋಡಿದ್ರಿ ಅನ್ಸುತ್ತೆ ನೀವು. ಸೊ ಅಷ್ಟೇ. ಮತ್ತು ಇನ್ನೊಂದು ಬ್ರೇಸ್ಲೆಟ್ ಅದೇ ಈ ಥರ 16 ಗ್ರಾಮಲ್ಲಿದೆ, ಹಸ್ಬೆಂಡ್ದಿದು. ಸೊ ಈ ಥರ ಬರುತ್ತೆ. ಫುಲ್ ಮಾಮೂಲಿ ಇದು ಚೈನ್ದು ಬರುತ್ತಲ್ಲ ಆ ಥರ. ಸೊ ಅದೊಂದು ಬರುತ್ತೆ. ಮತ್ತು ಇದೊಂದು ರಿಂಗ್ ನಾನು ತೊಗೊಂಡಿದ್ದೀನಿ. ತೋರಿಸಿದ್ದೀನೋ ಅಲ್ಲಿ ಹೋಗುತ್ತಿಲ್ಲ, ಬಟ್ ಅದೇ ಹೇಳಿದ್ನಲ್ಲ, ಹಿಂಗೆ ಜಾಸ್ತಿ ರೂಬಿ ಎಮಿರಾಲ್ಡ್. ನಿಮಗೆ ನಗು ಬರ್ಬೋದು, ಏನಪ್ಪ ಹೇಳಿ ಬರೀ ಒಂದೇ ಥರ ಇಟ್ಕೊಂಡು ಕೂತಿದ್ದಾಳೆ ಆ ಥರ. ಪೂಜಾ ಜ್ಯುವೆಲರ್ಸಲ್ಲಿ ತೊಗೊಂಡಿರೋದು. ಸೊ ಇದು ಚೆನ್ನೈ ಸರವಣದಲ್ಲಿ. ಇದು ಸಣ್ಣ ಸಣ್ಣದಾಗಿ ಬರುತ್ತೆ, 3 ಲೇಯರು, ಗ್ರೀನು ವೈಟು ಮತ್ತು ರೆಡ್ಡಲ್ಲಿದೆ. ಸೊ ಇದು ಬರೀ ಪಿಂಕ್ ಮತ್ತು ಗ್ರೀನಲ್ಲಿ ಬರುತ್ತೆ. ಪಿಂಕ್ ಮತ್ತು ಗ್ರೀನ್ ನೋಡಿ, ಅರ್ಶಿನ ಕುಂಕುಮನ್ನು ಇಟ್ಟಿದ್ದೀನಿ, ಪಿಂಕ್ ಮತ್ತು ಗ್ರೀನ್. ವೇರ್ ಮಾಡಿ ತೋರಿಸ್ತೀನಿ, ಜಾಗನೇ ಇಲ್ಲ ಹಾಕ್ಕೊಳಕ್ಕೆ. ಈ ಥರ ಪಿಂಕ್ ಮತ್ತು ಗ್ರೀನ್ ಬರುತ್ತೆ. ಓಕೆನಾ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಾಗೆ ಸ್ಕಿಪ್ ಮಾಡಿ ಮಾತ್ರ ನೋಡಬೇಡಿ. ಫುಲ್ ವಿಡಿಯೋ ವಾಚ್ ಮಾಡಿ, ಆವಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಗೋಲ್ಡ್ದು ವ್ಲಾಗ್ಸ್ ನೋಡೋದಾಗಿರ್ಬೋದು, ಇಲ್ಲ ವಾಸ್ತು ಟಿಪ್ಸ್ ನಾವು ಹೇಳ್ತೀವಲ್ಲ, ಅದು ಮ್ಯಾನಿಫೆಸ್ಟೇಷನ್, ಅದೆಲ್ಲ ನೀವು ನೋಡ್ತಾ ಇದ್ದಾಗ ಏನು ಗೊತ್ತಾ, ನಿಮ್ಮ ಒಂದು ಸಬ್ಕಾನ್ಷಿಯಸ್ಗೆ ಹೋಗಿ ಇನ್ನು ನೀವೂ ಮೋಟಿವೇಟ್ ಆಗಿ ತಗೊಳ್ಳೋಕ್ಕೆ ಅದು ಎಂಕರೇಜ್ ಮಾಡ್ದಂಗೆ ಅದು. ಸೊ ಅದಕ್ಕೋಸ್ಕರ. ಓಕೆನಾ. ಸೊ ಇದೆಲ್ಲ ನೋಡ್ತಾನೆ ಈಗ ನಾನು ಅಷ್ಟೇ ಎಲ್ಲ ಗೋಲ್ಡ್ದು ನೋಡಿನೇ ತಾನೇ ತೊಗೊಂಡಿದ್ದಲ್ವಾ. ಸೊ ಅದು ಕ್ರೇಜ್ ಬೆಳೀತಾ ಹೋಗುತ್ತೆ. ಅದರಿಂದ ಏನೋ ಬ್ಯಾಡ್ ಇಂಪ್ಯಾಕ್ಟ್ ಅಂತೂ ಆಗಲ್ಲ, ಇನ್ನು ನಮಗೆ ತಗೋಬೇಕು ಅಂತಲೇ ಆಸೆ ಆಗುತ್ತೆ ಅಷ್ಟೆ. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಮುಂದಿನ ವ್ಲಾಗ್ಸಲ್ಲಿ, ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ವಾಸ್ತು ಟಿಪ್ಸು ಚಿನ್ನದ ಜೊತೆನೇ ಸೇರಿಸಿರ್ತೀನಿ, ಒಂದೊಂದ್ಸಲ ಸಪ್ರೇಟಾಗೂ ಮಾಡಿರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿದ್ರೇ ನಮಗೂ ಒಂದು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆಲ್ರೆಡಿ ನೀವು ನಂದು ಮಾನಿಟೈಸ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.